Warm welcome to all our friends from the media. Thank you for joining us. I'm Amrita Vijay Tata, founder and CEO of Amrita Cinecraft. When I started AC Miss Mrs. India Women of Substance, I had one simple vision to create a platform where women could discover their confidence, showcase their talent, and grow into the best version of themselves. As this journey continued to evolve, I needed people who truly believe in themselves. When I met Rishma Nanaya, I instantly saw the passion and positive energy in her, and I knew she would be a wonderful addition to our family. Rishma is a talented actress and a familiar face in Kannada film industry, known for her performance in Eklavya, UI, and KD the Devil. We are delighted to have her here as our brand ambassador. Ladies and gentlemen, please join me in giving her a warm welcome to Miss Rishma Nanaya. ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಇವತ್ತು ಅಮೃತ ವಿಜಯ್ ಟಾಟಾ ಅವರ ಮಿಸ್ ಅಂಡ್ ಮಿಸಸ್ ಇಂಡಿಯಾ ವುಮೆನ್ ಆಫ್ ಸಬ್ಸ್ಟೆನ್ಸ್ ಅಂತ ಪ್ಯಾಜೆಂಟ್ 9th ಸೀಸನ್ ನಡೀತಿದೆ. ಮೊದಲು ದುಬೈಯಲ್ಲೆಲ್ಲ ಮಾಡ್ತಿದ್ರು, ಇವತ್ತು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಾನು ಅವರ ಪ್ಯಾಜೆಂಟ್ ಅಂಬಾಸಿಡರ್ ಆಗಿ ಅಸೋಸಿಯೇಟ್ ಆಗ್ತಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ಅವರ ಒಂದು ಈ ಪ್ಯಾಜೆಂಟ್ ಏನ್ ವಿಷನ್ ಇದೆ, ಅವ್ರೇನ್ ವ್ಯಾಲ್ಯೂಸ್ ನ ಇದೆ, ಅದನ್ನ ರೆಪ್ರೆಸೆಂಟ್ ಮಾಡಕ್ಕೆ ಐ ಆಮ್ ವೆರಿ ಹ್ಯಾಪಿ. ಪ್ಯಾಜೆಂಟ್ ಅಂದ ತಕ್ಷಣ ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್ ಅಂತ. ಎಸ್, ಬ್ಯೂಟಿ ಅಟೆನ್ಷನ್ ನ ಕ್ಯಾಚ್ ಮಾಡುತ್ತೆ, ಬಟ್ ಅವರ ಕ್ಯಾರೆಕ್ಟರ್, ಅವ್ರ ಪರ್ಸನಾಲಿಟಿ ಇಸ್ ವಾಟ್ ಲಾಸ್ಟ್ಸ್. ಅಂಡ್ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ, ವುಮೆನ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ಐ ಥಿಂಕ್ ಮಿಸ್ ಅಂಡ್ ಮಿಸಸ್ ಇಂಡಿಯಾ ಅವ್ರ ಪ್ಯಾಜೆಂಟ್ ಏನ್ ಮಾಡ್ತಿದ್ದಾರೆ, ಇಟ್ಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂಡ್ ಅ ವೆರಿ ಗುಡ್ ಆಪರ್ಚುನಿಟಿ. ಎಲ್ಲ ವುಮೆನ್ಗೆ ಬಂದು ಅವರ ಒಂದು ಇಂಡಿವಿಜುವಾಲಿಟಿ ಆಗಿರ್ಲಿ, ಅವರ ಒಂದು ಅಥೆಂಟಿಸಿಟಿ ಆಗಿರ್ಲಿ ತೋರ್ಸ್ಕೊಳ್ಳಕ್ಕೆ, ಅವರ ಒಂದು ಪೊಟೆನ್ಶಿಯಲ್ ನ ನೋಡಕ್ಕೆ. ಅಂಡ್ ಇಲ್ಲಿ ಈ ಪ್ಯಾಜೆಂಟ್ ಅಲ್ಲಿ ಐ ಥಿಂಕ್ ಅವರ ಒಂದು ಸೆಲ್ಫ್ ಗ್ರೋತ್ ಆಗಿರ್ಲಿ ಅಥವಾ ಸೆಲ್ಫ್ ಟ್ರಾನ್ಸ್ಫರ್ಮೇಶನ್ ಆಗಿರ್ಲಿ, ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್. ಅಂಡ್ ಇವಾಗ ಎಲ್ಲ ಬೇರೆ ಬೇರೆ ಸ್ಟೇಟ್ಸ್ ಇಂದನೂ ಆಡಿಷನ್ಸ್ ನಡೀತಿದೆ. ಅಂಡ್ 16th ಮೆಗಾ ಆಡಿಷನ್ಸ್ ನಡೆಯುತ್ತೆ. ಐ ವಿಲ್ ಆಲ್ಸೋ ಬಿ ದೇರ್ ಮೀಟಿಂಗ್ ಆಲ್ ದ ಕಂಟೆಸ್ಟೆಂಟ್ಸ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅಸೋಸಿಯೇಟೆಡ್ ವಿತ್ ದ ಎಂಟೈರ್ ಪ್ಯಾಜೆಂಟ್ ಅಂಡ್ ದ ಜರ್ನಿ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ಇಟ್. ಥ್ಯಾಂಕ್ ಯು. Thank you, Rishma. ಬ್ರ್ಯಾಂಡ್ ಅಂಬಾಸಿಡರ್ ಯಾಕೆ, ಪ್ಯಾಜೆಂಟ್ ಅಂಬಾಸಿಡರ್ ಯಾಕೆ ಆಗಿದ್ದೀನಿ ಅಂದ್ರೆ, ಬಿಕಾಸ್ ಈ ಪ್ಲಾಟ್ಫಾರ್ಮ್ ಏನಿದೆ, ಇಟ್ ಇಸ್ ತುಂಬಾ ಒಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ನ್ಯೂ ಕಮರ್ಸ್ಗಾಗ್ಲಿ ಅಥವಾ ಇದು ಮಿಸ್ ಅಂಡ್ ಮಿಸಸ್. ಸೊ ಯಾರಿಗ್ ಮದ್ವೆ ಆಗಿಲ್ಲ, ಮದ್ವೆ ಆಗಿರೋರ್ಗೂ ಒಂದು ಪ್ಲಾಟ್ಫಾರ್ಮ್ ಇದು. ಸೊ ಇಂಥ ಒಂದು ವುಮೆನ್ ನ ಸೆಲೆಬ್ರೇಟ್ ಮಾಡಿದಾಗ, ಇಂಥ ಒಂದು ಅವಕಾಶಗಳು ಕೊಟ್ಟಾಗ, ಇಟ್ ನೀಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಂಡ್ ಕರೇಜ್. ಆ ಸ್ಟೇಜ್ ಅಲ್ಲಿ ಬಂದು ನಿಂತ್ಕೊಂಡು ಅವ್ರ ಒಂದು ಟ್ಯಾಲೆಂಟ್ ನ ಶೋಕೇಸ್ ಮಾಡಕ್ಕೆ, ಅವ್ರ ಒಂದು ಪೊಟೆನ್ಶಿಯಲ್ ನ ತೋರ್ಸಕ್ಕೆ. ಸೊ ಐ ನೋ, ಯಾಕಂದ್ರೆ ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ನಂಗೆ ತುಂಬಾ ಸ್ಟೇಜ್ ಫ್ರೈಟ್ ಇತ್ತು ಅವಾಗ. ಸೊ ಐ ನೋ ಆ ಸ್ಟೇಜ್ ಅಲ್ಲಿ ಒಂದು ನಿಂತ್ಕೊಂಡು ನಮ್ಮ ಒಂದು ಟ್ಯಾಲೆಂಟ್ ನ ಶೋಕೇಸ್ ಮಾಡಕ್ಕೆ ಎಷ್ಟು ಕಷ್ಟ ಇದೆ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಬೇರೆಯವ್ರನ್ನ ಎನ್ಕರೇಜ್ ಮಾಡಕ್ಕೆ, ಅವರ ಒಂದು ಎಕ್ಸ್ಪೀರಿಯನ್ಸ್ ಗೇನ್ ಮಾಡೋಕೆ. ಸೊ ಎನಿಥಿಂಗ್ ದಟ್ ಸಪೋರ್ಟ್ಸ್ ದಟ್ ನಾನು ಸಪೋರ್ಟ್ ಮಾಡ್ತೀನಿ. ಖಂಡಿತ ಅದೇ ಪಾರ್ಟಿಸಿಪೆಂಟ್ಸ್ ನಾನು 16th August ಮೀಟ್ ಮಾಡ್ತೀನಿ. ಯೂಶ್ಲಿ ಪ್ಯಾಜೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಹಿಂಗಿದ್ದಾರೆ, ಅವ್ರ ಜರ್ನಿ ಹೀಗಿದೆ ಅಂತ ತುಂಬಾ ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಐ ಥಿಂಕ್ ದ ಫಸ್ಟ್ ಲೆಸನ್ ಅಲ್ಲೇ ಬರೋದು. ಒಬ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರನ್ನ ಕಂಪೇರ್, ಇವ್ರು ಹೀಗ್ ಬೆಳೀತಾ ಇದಾರೆ, ನಾನ್ ಯಾಕೆ ಇನ್ನು ಬೆಳಿಲಿಲ್ಲ, ಆಪರ್ಚುನಿಟಿ ನಂಗೆ ಯಾಕೆ ಸಿಕ್ತಿಲ್ಲ ಅಂತ ಆ ಕಂಪ್ಯಾರಿಸನ್ ಬದಲು ಅವ್ರ ಜೊತೆ ಮಾತಾಡಿ ಏನ್ ಕಲಿಬಹುದು, ಅವರಿಂದ ನಾನೇನ್ ತಗೋಬಹುದು ಅಂತ ಆ ಡೈರೆಕ್ಷನ್ ಅಲ್ಲಿ ಯೋಚನೆ ಮಾಡಿದ್ರೆ ಇಟ್ಸ್ ವೇ ಬೆಟರ್. ಸೊ ಅಲ್ಲಿಂದಾನೇ ಆ ಲರ್ನಿಂಗ್ ಸ್ಟಾರ್ಟ್ ಆಗುತ್ತೆ. Mudol picture we are releasing on 16th August on song release ಮಾಡ್ತಾ ಇದ್ವಿ. That release in October, we are planning in October 16th. Mudol movie complete ಆಗಿದೆ, 90% will be 16th October. And second movie Manasas, that is Chuntu versus Vichalakshi, that shooting is going on. That also song will be released on 16th August. And other 3 movies, the script is going on. In fact, Manasa is here. Manasa can come. And on the same very day, we are launching our third film, which is related to our pageant. Many of you would have followed my journey of winning Mrs. India 2025 and becoming Woman of Universe 2025. During that journey, I met incredible women
from all over the country, north, south, east, west. They came with dreams, talent, and so much of potential. I also heard their life stories, their ambitions, and their myths and challenges they faced while trying to enter the world of pageantry. That's when I started thinking differently. We felt that a pageant shouldn't just end with a crown. It should open doors to bigger opportunities. Since cinema has the power of reaching people and changing lives, we thought why not bring these two worlds together? So I'm truly excited to announce our next feature film produced by Amrita Cinecraft, inspired by the real life journeys of our contestants. This pageant based movie will capture the emotions, challenges, friendships, and transformations to make this life so special. The most exciting part of this participation of Mrs. India will have Women of Substance will have the opportunity to be part of the film. I'm so delighted to announce that all the selected contestants will get an opportunity to be a part of this film. And one final surprise, the film will be directed one of the industry's most celebrated directors, whose name will be officially revealed on 16th August. On 16th August, we will have much more than auditions. It will be a celebration of talent, dreams, cinema, and new beginnings. Thank you all. ಟೈಟಲ್ ಚಿಂಟು ಸರ್, ಚಿಂಟು ಸನ್ ಆಫ್ ವಿಶಾಲಾಕ್ಷಿ ಅಂತ. ಅದ್ರದ್ದು ಫಸ್ಟ್ ಸಾಂಗ್ನ ನಾವು August 16th ರಿಲೀಸ್ ಮಾಡ್ತಿದ್ದೀವಿ ಸರ್. ಸೊ ಶೂಟ್ ಒನ್ ಸ್ಕೆಡ್ಯೂಲ್ ಆಗಿದೆ. ವಿತ್ ಈಗ ನೆಕ್ಸ್ಟ್ ಅಕ್ಟೋಬರ್ ಅಲ್ಲಿ ಸೆಕೆಂಡ್ ಸ್ಕೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ ಸರ್. ಹೌದು ಸರ್. ಸರ್ ನಾನು ಇಂಡಸ್ಟ್ರಿಯಲ್ಲಿ 9 ವರ್ಷ ಆಯ್ತು. AD ಆಗಿ, ಅಸೋಸಿಯೇಟ್ ಆಗಿ, ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಈಗ ಡೆಬ್ಯೂ ಈ ಕಥೆನ ಆಕ್ಚುಲಿ ನಾನು 4 ವರ್ಷದಿಂದ ಓಡಾಡ್ತಾ ಇದ್ದೆ. ಬಟ್ ಎಲ್ಲಾ ಕಡೆನೂ ಕತೆ ಪಿಚ್ ಮಾಡಿದಾಗ ಕತೆ ಇಷ್ಟ ಆಗೋದು, ಕಾಸ್ಟ್ ಯಾವಾಗ್ಲೂ ಕನ್ವಿನ್ಸ್ ಮಾಡಕ್ ಕಷ್ಟ ಆಗೋದು. ಬಟ್ ವಿಜಯ್ ಸರ್ ವಾಸ್ ದ ಫಸ್ಟ್ ಪರ್ಸನ್. ನಾನು ಅವ್ರಿಗೆ ಕಾಸ್ಟ್ ಹೇಳಿದ ತಕ್ಷಣ ಇದು ಬೆಸ್ಟ್ ಕಾಸ್ಟ್, ಪ್ಲೀಸ್ ಗೋ ಅಹೆಡ್ ಅಂದಿದ್ದು ಅವರೇನೆ. ಸೊ ಹಂಗಾಗಿ ಅವಾಗಿಂದ ಸ್ಟಾರ್ಟ್ ಆಗಿದೆ ಸರ್. ಇದ್ರಲ್ಲಿ ಮೇನ್ ರೋಲ್ ಬಂದು ಲೀಡ್ಸ್ ಆಗಿ ಮಾಡ್ತಾ ಇರೋದು ಪ್ರಕಾಶ್ ಬೆಳ್ವಾಡಿ ಮತ್ತೆ ಲಕ್ಷ್ಮಿ ಅವರು. ಸೊ ಲಕ್ಷ್ಮಿ ಅವರು ಆಸ್ ಎ ಲೀಡ್ ಕನ್ನಡಗೆ ತುಂಬಾ ವರ್ಷಗಳ ನಂತರ ಸಪೋರ್ಟಿಂಗ್ ರೋಲ್ ಅಲ್ಲಿ ಮಾಡ್ತಿದ್ರು. ಬಟ್ ನೌ ಶಿ ಇಸ್ ದ ಲೀಡ್ ಆಫ್ ದ ಫಿಲ್ಮ್. ಹೌದು ಸರ್, ಹೌದು ಸರ್, ಹೌದು ಸರ್, ಖಂಡಿತ. ಬಿಕಾಸ್ ಬೆಸ್ಟ್ ಪಾರ್ಟ್ ಏನಂದ್ರೆ, ನಾನು ಅವ್ರಿಗೆ ಕತೆ ಹೇಳಿದ್ಮೇಲೆ ಅವರು ಕತೆನೆಲ್ಲೂ ಹಿಂಗ್ ಮಾಡಿ ಹಂಗ್ ಮಾಡಿ ಆತರ ಇದೇನು ಇಲ್ಲ. ಕಂಪ್ಲೀಟ್ ಫ್ರೀಡಮ್ ಇದೆ ನನಗೆ, ಕ್ರಿಯೇಟಿವ್ ಫ್ರೀಡಮ್ ಇದೆ ಕಾಸ್ಟ್ ವಿಷಯದಲ್ಲಿ, ಕತೆ ವಿಷಯದಲ್ಲಿ. ಸೊ ಎಲ್ಲಾ ರೀತಿಯಿಂದನೂ ನನಗೆ ಪೂರ್ತಿ ಸಪೋರ್ಟ್ ಸಿಗ್ತಾ ಇದೆ ಇದ್ರಲ್ಲಿ. ಸರ್ ಅದು ಹೇಳಕ್ಕಾಗಲ್ಲ, ಅದು ನಿಮ್ಗೆ ತುಂಬಾ ಬೇಗ ಕೇಳ್ತಾ ಇದ್ದೀರ. ಇವಾಗ ಗೊತ್ತಾಯ್ತು, ತುಂಬಾ ಜನಕ್ಕೆ ಅಪ್ಡೇಟ್ ಬೇಕಂತ ಕೇಳ್ತಾ ಇದ್ದೀರಾ. ಸೊ ಫೈನಲಿ ಒಂದು ಇಂಟೆನ್ಷನ್ ಏನಂದ್ರೆ, ಒಂದು ತುಂಬಾ ದೊಡ್ಡ ವಾಲ್ ಕಟ್ಟಬೇಕು. ಅದ್ರಲ್ಲಿ ಒಂದೊಂದು ಬ್ರಿಕ್ನು ನಾನೇ ನೋಡ್ಕೊಂಡು ನೀಟಾಗಿ ಆ ಗೋಡೆನ ತುಂಬಾ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನನ್ನ ಕೆರಿಯರ್ಗೆ. ಯಾಕಂದ್ರೆ ಇಲ್ಲಿ ಯಾವುದೋ ಒಂದೇ ಸಿನಿಮಾ, 5 ಸಿನಿಮಾ, 10 ಸಿನಿಮಾಗೆ ನನ್ನ ಕೆರಿಯರ್ ಸ್ಟಾಪ್ ಆಗ್ಬಾರ್ದು. ಲೈಫ್ ಲಾಂಗ್ ಸಾಯೋವರೆಗೂ ಆ ಮೇಕಪ್, ಸಿನಿಮಾ ಅದೇ ನನ್ನ ತಂದೆ ನನ್ಗೆ ಕೊಟ್ಟಿರೋಂಥ ಒಂದು ದೊಡ್ಡ ಆಸ್ತಿ ನನಗೆ. ಸೊ ಅದನ್ನ ತುಂಬಾ ಚೆನ್ನಾಗಿ ಕಾಪಾಡಬೇಕು. ಸೊ ಮುದ್ದೋಲ್ ನಾನು ಪ್ರೊಡಕ್ಷನ್ ತಗೊಂಡೆ, ನಾನು ಫ್ರೆಂಡ್ಸ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿದ್ವಿ, ಸರ್ ಕೊಲಾಬ್ರೇಟ್ ಆದ್ರು. ಸೊ ನಮ್ಮ ಇಂಟೆನ್ಷನ್ಸ್ ಎಲ್ಲ ಒಂದೇ ತರ ಇರೋದ್ರಿಂದ ಅದು ಟೈಮ್ ತಗೋತಿದೆ. ಅದು ಟೈಮ್ ಅಚ್ಚುಕಟ್ಟಾಗಿ ಮಾಡಬೇಕು, ಬಜೆಟಿಂಗ್ ಇಷ್ಟರಲ್ಲೇ ಮಾಡಬೇಕು, ಆ ತರ ಎಲ್ಲ ಯಾವ್ದು ಪ್ರಯತ್ನ ಇಲ್ಲ ನಮ್ದು. ಸೊ ಫೈನಲಿ ತಿರ್ಗಾ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ. ಸಿನಿಮಾ ಲಾಸ್ಟ್ 3 days ಆಫ್ ಶೂಟ್ ಇದೆ ಅಷ್ಟೇ. August 16th ಸಿನಿಮಾದು ಅನೌನ್ಸ್ಡ್ ಓಕೆ, ಅನೌನ್ಸ್ ಮಾಡ್ಬಿಟ್ರು. August 16th ಸಿನಿಮಾದು ಫಸ್ಟ್ ಸಾಂಗ್ ರಿಲೀಸ್ ಮಾಡ್ತೀವಿ. ಅಷ್ಟರಲ್ಲಿ ಒಂದು ಕ್ಯಾಸ್ಟಿಂಗ್ ವಿಡಿಯೋ ಅನೌನ್ಸ್ ಮಾಡ್ತೀವಿ. ಸಿನಿಮಾದಲ್ಲಿ ಯಾರ್ಯಾರು ಕ್ಯಾಸ್ಟ್ ಇದ್ದಾರೆ ಅವ್ರ ಬಗ್ಗೆನೂ ಅನೌನ್ಸ್ ಮಾಡ್ತೀನಿ. ಪ್ರಯತ್ನ ಅಕ್ಟೋಬರ್ ನವೆಂಬರ್ ಅಷ್ಟರಲ್ಲಿ ರಿಲೀಸ್ ಮಾಡೋದು ನಮ್ಮ ಪ್ರಯತ್ನ. ಬಿಲ್ಕುಲ್ ಸ್ಟ್ರಾಂಗ್ ಆಗಿ ಕೂತಿದೀವಿ ನಾವು. ಬಟ್ ವಿತ್ ಡೇಟ್ಸ್, ಫೆಸ್ಟಿವಲ್ ಬರ್ತಾ ಇರೋರು ತುಂಬಾ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಗಳಿಗೆ ಬರ್ತಾ ಇದ್ದಾರೆ. ನನಗೆ ನನ್ನ ಥಿಯೇಟರ್ಸು, ನನ್ನ ಜನನ ಸೇರ್ಸಕ್ಕೆ ಪ್ರಾಪರ್ ಮೀಡಿಯಂ ನನಗೆ ಸಿಕ್ತು ಅಂದ್ರೆ ಆದಷ್ಟು ಬೇಗ ಅಕ್ಟೋಬರ್ ನವೆಂಬರ್ ರೀಚ್ ಆಗ್ತದೆ.
ಯಾವ ಹಂತದಲ್ಲಿ ಕಂಪ್ಲೀಟ್ ಆಗೋದು? ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಲ್ಲಿ ಇದೆ. ಲಾಸ್ಟ್ 3 days ಆಫ್ ಶೂಟ್ ಅಲ್ಲಿ ಇದೀವಿ. ಸೊ ಒಂದು ಮ್ಯಾಕ್ಸಿಮಮ್ ಒಂದು ಸಾಂಗ್ ಇದೆ ಅಷ್ಟೇ, 2 days ಒಂದು ಸಾಂಗ್, ಒಂದು ಸ್ಮಾಲ್ ಪ್ಯಾಚ್ ವರ್ಕ್ ಇದೆ ಅಷ್ಟೇ ಬಿಟ್ಟರೆ ಪಾತ್ರ ಯಾವ ರೀತಿ ಮಾಡಿರ್ತೀವಿ? ನಾನೇ ಹೀರೋ. ಜರ್ನಿ ಇಟ್ಸ್ ಮುದ್ದೋಲ್ ಇಸ್ ಅ ಕ್ಯಾರೆಕ್ಟರ್ ಡ್ರಿವೆನ್ ಫಿಲ್ಮ್. ಆ ಪಾತ್ರ ಅವನೇ ಹೀರೋ, ಅವನೇ ಕತೆ, ಬೇರೆ ಏನು ಇಲ್ಲ ಅದ್ರಲ್ಲಿ. ನೀವು ಇಲ್ಲಿಗೂ ಬಂದಿರುವಂತ ಪೋಸ್ಟ್ ಅಂದ್ರೆ ನೀವು ಏನು ಔಟ್ಪುಟ್ ಕೊಟ್ಟಿದ್ದೀರಿ ಫಸ್ಟ್ ಪೋಸ್ಟ್, ಅವೆಲ್ಲವೂ ಬೇರೆದೇ ಒಂದು ಸೂಕ್ಷ್ಮತೆ ನೀಡ್ತಾರೆ. ಕಂಟೆಂಟ್ ತುಂಬಾ ಸ್ಟ್ರಾಂಗ್ ಬಿಲೀಫ್ ಅಂತ. ಹೌದು. ಏನೋ ಒಂದ್ ಕಡೆ ವಿಕ್ಕಿ ಆ ಜವಾಬ್ದಾರಿನ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರಿ, ಅದು ಎಷ್ಟು ಸೂಕ್ಷ್ಮವಾಗಿ ಬರ್ತಾ ಇದೆ ಸಿನಿಮಾ ಅಂತ. ಸರ್ ವೆರಿ ಸಿಂಪಲ್, ಐ ಆಮ್ ಸ್ಟಿಲ್ ಅ ಹೀರೋ ಸರ್. ಐ ಆಮ್ ನಾಟ್ ಅ ಸ್ಟಾರ್ ಕಿಡ್. ಅದು ಸುಮ್ಮನೆ ನಮ್ ತಲೆ ಕೂರಿಸ್ತಾರೆ ಬಿಟ್ರೆ, ಎಲ್ಲೋ ಒಂದು ತಮ್ಮನೇಲಿ ನೋಡ್ಬಿಟ್ಟು ನಾನ್ ಸ್ಟಾರ್ ಅಂತ ಮೆರೆಯೋದು, ಕಾಲರ್ ಎತ್ಕೊಂಡು ಓಡೋದು, ನಾನು ಆ ಥರ ಮಾಡಲ್ಲ. ಐ ಬಿಲೀವ್ ಅ ಸ್ಟೋರಿ ವಿಲ್ ಮೇಕ್ ಅ ಹೀರೋ. ಸೊ ಆ ಥರ ಸ್ಟೋರಿನೇ ನಾನು ಚೂಸ್ ಮಾಡಿರೋದು. ಆ ಪಾತ್ರ ಸ್ಟಾರ್ಟ್ ಇಂದ ಎಂಡ್ ಆದ್ಮೇಲೆ ಇವನೊಬ್ಬ ಹೀರೋ ಗುರು. ಯಾರು ಆ ಪಾತ್ರ? ನಾನಲ್ಲ. ಆ ಪಾತ್ರ ಮಾಡಿರೋದು ಅವ್ನು ಹೀರೋ ಆಗ್ಬೇಕು. ಸೊ ನಾನು ಆಬ್ವಿಯಸ್ಲಿ ಕಂಟೆಂಟ್ಗೆ ಪ್ರಾಮುಖ್ಯತೆ ಕೊಡ್ತೀನಿ. ನಾನು ಈ ಹೀರೋ, ಈ ಟ್ಯಾಗ್ ಲೈನ್ ತಲೆಗೆ ಅದೆಲ್ಲ ತಗೊಳಲ್ಲ. ಟೆಕ್ನಿಕಲ್ ಆಗಿ ಎಷ್ಟು ವಿಶೇಷವಾಗಿದೆ? ಟೆಕ್ನಿಕಲಿ ನಮ್ಮ ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಸರ್. 100% ನಮ್ಮ ಸಿನಿಮಾ, ಎಸ್ಪೆಷಲಿ ನಾವು ಮಾಡಿರೋಂಥ ಆಕ್ಷನ್ ಸೀಕ್ವೆನ್ಸಸ್, 3 ಆಕ್ಷನ್ ಇದೆ. ಸಿನಿಮಾ ನೋಡಿದ್ಮೇಲೆ ಇಲ್ಲ ನಮ್ಮ ಕಲರ್ ನೋಡಿದ್ಮೇಲೆ ಇದು ಆಕ್ಷನ್ ಸಿನಿಮಾ ಅಂತ ಅನ್ಕೋತೀರಾ? ಇಲ್ಲ, ಇರೋದು ಬರೀ 3 ಆಕ್ಷನ್ ಸಿನಿಮಾದಲ್ಲಿ. ಬಟ್ ಆಕ್ಷನ್ ವೈಸ್ ಐ ಗೆಸ್ ಏನಾಗ್ತಿದೆ, ಯಾವಾಗ ಬರ್ತಾರೆ, ಏನಂತಾರೆ, ಹೇಗೆ ಟೇಕಪ್, ಒಂದು ತುಂಬಾ ಗೊಂದಲಿದೆ. ಹೌದು. ಅವೆಲ್ಲದಕ್ಕೂ ಒಂದು ಬ್ರೇಕ್ ಬೇಕು ಅಂತ, ಒಂದು ಕರೆಕ್ಟ್ ಲಾಂಚಿಂಗ್ ಪ್ಯಾಡ್ ಅದು ಇರುತ್ತಲ್ಲ, ಅದು ಬೇಕು. ಅದು ಇದನ್ನ ಕ್ಯಾರಿ ಮಾಡಿ. ನಾನು ಒಂದೇನಂದ್ರೆ ಸರ್, ತುಂಬಾ ಜನ ಈ ಪ್ರಶ್ನೆ ಕೇಳ್ತಾರಲ್ವಾ, ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಪಾಪ ತುಂಬಾ ಜನ ಡಲ್ ಆಗಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿನಿಮಾ ಇಸ್ ಅ ಯೂನಿವರ್ಸಲ್ ಮೀಡಿಯಂ. ನಾನು ಬಂದ್ಮೇಲೆ ಬರೀ 10 ಶೋ ಹೌಸ್ಫುಲ್ ಆಗೋದು, 1 ದಿವಸ ಹೌಸ್ಫುಲ್ ಆಗೋದು, ಬರೀ ಅಷ್ಟು ಜನ ಯಾರು ಪ್ರಶ್ನೆಗಳು ಕೇಳ್ತಿದಾರೆ ಅವ್ರು ಮಾತ್ರ ಸಿನಿಮಾ ನೋಡಕ್ ನಾನು ಮಾಡ್ತಾ ಇಲ್ಲ. ಯೂನಿವರ್ಸಲಿ ಯಾರ್ಯಾರು ನಮ್ಮ ಸಿನಿಮಾ ಬಗ್ಗೆ ಯಾರ್ಯಾರು ಗೊತ್ತಿಲ್ಲ ಅವ್ರಿಗೂ ನನ್ನ ಸಿನಿಮಾ ರೀಚ್ ಆಗಬೇಕು, ಅವರು ನನ್ನ ಸಿನಿಮಾನ ಬಂದು ನೋಡಬೇಕು. ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನನ್ನ ಜರ್ನಿಗೆ ನಾನು ಎಷ್ಟು ಪ್ಯಾಷನ್ ಇಟ್ಕೊಂಡಿದ್ದೀನಿ, ನಾನು ಯಾವ್ಯಾವ ಥರ ಸಿನಿಮಾಗಳು ಮಾಡಬೇಕಂತ ಅನ್ಕೊಂಡಿದ್ದೀನಿ, ಪ್ರತಿಯೊಂದಕ್ಕೂ ದಿಸ್ ಹ್ಯಾಸ್ ಟು ಸಪೋರ್ಟ್ ಮೀ. ಇದೊಂದು ಫೌಂಡೇಶನ್ ನನಗೆ. ಫೌಂಡೇಶನ್ ಚೆನ್ನಾಗಿಲ್ಲ ಅಂದರೆ ಬಿಲ್ಡಿಂಗ್ ಎಷ್ಟೇ ಕಟ್ಟಿದ್ರು ಯಾವತ್ತೋ ಒಂದು ಸಹ ಬಿದ್ದುಬಿಡುತ್ತೆ. ಸೊ ಮುದ್ದೋಲ್ ಇಸ್ ಮೈ ಫೌಂಡೇಶನ್. ಆ್ಯಂಡ್ ವೆರಿ ಸ್ಟ್ರಾಂಗ್ ಫೌಂಡೇಶನ್ ಮಾಡಬೇಕು ಆಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆಸ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್. ಅದಕ್ಕೋಸ್ಕರ ಈ ಫೌಂಡೇಶನ್ನ ತುಂಬ ಸ್ಟ್ರಾಂಗ್ ಮಾಡ್ತಾ ಇದೀವಿ ನಾವು. ಮುದ್ದೋಳಿಂದ ಲೈನಪ್ ಬೇರೆ ಅದೇ ಥರ ತುಂಬ ಸ್ಟ್ರಾಂಗ್ ಕಥೆಗಳನ್ನು ತುಂಬ ಇದೆ. ತುಂಬ ಜನ ಅಡ್ವಾನ್ಸಸ್ ಕೊಟ್ಟು ವೇಟ್ ಮಾಡ್ತಿದ್ದಾರೆ. ಸೊ ಹೋಪ್ಫುಲಿ ಅನೌನ್ಸ್ಮೆಂಟ್ಸ್ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಈ ಆಗಸ್ಟ್ 15 ನಿಮ್ಮ ಸ್ಪೆಷಲ್ ಡೇ, ನಿಮ್ಮ ಬರ್ತ್ಡೇ 16th 16th ದಿವಸ ನಿಮಗೆ ಅದು ಅವತ್ತಿನ ಹಾಡು ಬಿಡುಗಡೆ ಮಾಡ್ತೀನಿ ಅಂತ ಬಂದಿದ್ದೀವಿ. ಅವ್ರ ಡಿಸಿಷನ್ ಅದು. ಸೊ ಬರ್ತ್ಡೇ ಗಿಫ್ಟ್ ಒಂದು, ಬಟ್ ಅಲ್ಲಿಂದ ವಿಕ್ರಮ್ ಅವ್ರನ್ನ ಇನ್ ಮುಂದೆ ಇಂಡಸ್ಟ್ರಿಯಲ್ಲಿ ನೋಡುವಂತ ಲುಕ್ಕೆ ಬೇರೆ ಆಗುತ್ತೆ ಸರ್. ಒಳ್ಳೆ ಸಿನಿಮಾ ಕೊಟ್ರೆ ಐ ಗೆಸ್ ಅವತ್ತಿಂದಾನೇ ನಮ್ಮ ಜರ್ನಿ ನೀವ್ ಹೇಳೋ ತರ ಶುರು ಆಗೋದು. ಒಂದು ಸಾಂಗು, ಒಂದು ಅಪ್ಡೇಟ್ ಇಂದ ಇಟ್ಸ್ ಜಸ್ಟ್ ಅನ್ ಓವರ್ ನೈಟ್ ಫ್ಲೇರ್ ಸರ್. ಅದು ನಾನು ತುಂಬಾ ತಲೆಗೆ ತಗೊಳಲ್ಲ. ಹೇಳ್ದಂಗೆ ಆ ಹೆಡ್ ವೇಟು, ಆಮೇಲೆ ಅದನ್ನ ತುಂಬಾ ಕ್ಯಾರಿ ಫಾರ್ವರ್ಡ್ ಮಾಡೋದು ಇಲ್ಲ. ನನ್ನ ಸಿನಿಮಾ ಅದು ಎವ್ರಿ 25% ಆಫ್ ಪ್ರಮೋಷನ್ ನಾವೇನೇನು ಮಾಡ್ತಾ ಬರ್ತೀವಿ, ಆಡಿಯನ್ಸ್ಗೆ ಆದಷ್ಟು ನಮ್ಮ ಮೇಲೆ ನಂಬಿಕೆ ಬರಬೇಕು. ಟ್ರಸ್ಟ್. ಆಡಿಯನ್ಸ್ ನಂಬುದೇ ನನ್ನ ಕೈ ಬಿಡಲ್ಲ ಅಂತ ಗೊತ್ತು. ಸೊ ಅವ್ರ ಟ್ರಸ್ಟ್ನ ನಾವು ನಮ್ಮ ಸಾಂಗ್ಸ್ ಮೂಲಕ, ಬೇರೆ ಲ್ಯಾಂಗ್ವೇಜಸ್ ನೋಡ್ತಿದೀವಿ, ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮಗೆ ಈ ತರ ಪಾಯಿಂಟ್ ಔಟ್ ಮಾಡಿದಾಗ ನಾವೇನ್ ಮಾಡ್ತೀವಿ, ನಾವ್ ಯಾವ ತರ ಕಂಟೆಂಟ್ ಕೊಡ್ಬೋದು, ನಾವು ಆಸ್ ಹೀರೋಸ್, ಅವ್ರ ಮೈಂಡ್ಗೆ, ಅವ್ರ ಕಣ್ಣಿಗೆ ನಾವು ಹೀರೋಸೇ, ನಾವು ಯಾವ ತರ ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗತ್ತೆ, ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾವು ನಮ್ಮನ್ನ ತಿದ್ಕೊಂಡು ಇವತ್ತು ಮಾಡ್ತಾ ಬರ್ತಿದೀವಿ. ಸೊ ಅವತ್ತು ಕೊಡ್ತಾ ಇರೋ ಜಸ್ಟ್ ಒನ್ ಸಾಂಗ್. ಅದು ಅವ್ರನ್ನ ನಾನು ಆಕ್ಚುಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಲ್ಲ. ನಾನು ಜನರಲಿ ಸೆಲೆಬ್ರೇಟ್ ಮಾಡಲ್ಲ ನನ್ನ ಬರ್ಡೇಸ್. ಇವತ್ತವರೆಗೂ ಯಾವ್ದು ಮೀಡಿಯಾ ನಾನು ಕರೆದಿದೆ. ಫಸ್ಟ್ ಟೈಮ್ ಹುಡುಗರು ತುಂಬಾ ಫೋರ್ಸ್, ಲಾಸ್ಟ್ 3 years ಸೆಲೆಬ್ರೇಟ್ ಮಾಡಿಲ್ಲ, ತುಂಬಾ ಫೋರ್ಸ್. ಆಮೇಲೆ ಸರ್ ಆರ್ಡರ್, ಸರ್ಗಿಂತ ಮ್ಯಾಮ್ ಆರ್ಡರ್, ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಸಾಂಗ್ ರಿಲೀಸ್ ಮಾಡಿ. ಯಾಕಂದ್ರೆ ಅವ್ರಿಗೆ ಸಾಂಗ್ ತುಂಬಾ ಇಷ್ಟ ಆಯ್ತು. ಸರಿ, ಓಕೆ, ಎಲ್ಲರೂ ಡಿಸೈಡ್ ಮಾಡಿದ್ರೆ ಮಾಡ್ತೀವಿ. ನಿಮಗೂ ಸಂತೋಷನೇ, ನಿಮ್ ಬರ್ತ್ಡೇ ಆಗುತ್ತೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ. ಬೇರೆ ಲೆವೆಲ್ಗೆ ಹೋಗೋದಕ್ಕೆ ಅದೊಂದು ಪ್ಲಾಟ್ಫಾರ್ಮ್ ಆಗಿದೆ. ಲೆಜೆಂಡ್ರಿ ಗೊತ್ತು. ಇನ್ನಷ್ಟು ಸ್ಟ್ರಾಂಗ್ ಒಬ್ಬ ಹೀರೋ ನಿಂತ್ಕೊಂಡ್ರೆ ಒಂದು ಹೋಪ್ ಸಿಗುತ್ತೆ. ಈಗ ಅಪ್ಪಂದೇ ಸಿನಿಮಾಗಳು ಎಷ್ಟೆಂತ ಸಿನಿಮಾ, ಈಗ ಶಾಂತಿ ಕ್ರಾಂತಿ ಕೂಡ ರಿಲೀಸ್ ಅಂತ ಕೇಳ್ಪಟ್ಬೇಕು. ಹೌದು. ಅದ್ರ ಬಗ್ಗೆ ಏನಾದ್ರು? ಶಾಂತಿ ಕ್ರಾಂತಿ ಬಗ್ಗೆ ತುಂಬಾ ತುಂಬಾ ಟ್ಯಾಗ್ಸ್ ಮಾಡಿದ್ದಾರೆ ಡ್ಯಾಡಿನ. ಇವತ್ತು ಆಕ್ಚುಲಿ ಗುಡ್ ನ್ಯೂಸ್ ಏನಂದ್ರೆ, ಇವತ್ತು ನಾನು ಡ್ಯಾಡಿ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಸೊ ಅದ್ರ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ.
ಡ್ಯಾಡಿ ಒಂದು ಏನೋ ಹೇಳಿದಾರೆ ನನಗೆ, ಅದು ನನಗಿಂತ ನಮ್ಮ ಅಣ್ಣ ಮನೋ ಅವ್ರು ತುಂಬಾ ಆಸೆ ಪಟ್ರು ಈ ಸಿನಿಮಾ ಮಾಡ್ಬೇಕಂತ, ರಿಲೀಸ್ ಮಾಡ್ಬೇಕಂತ. ಅಂಡ್ ಒಂದು ಸರ್, ಈಶ್ವರಿ ಸಂಸ್ಥೆ, ವಿ ಹ್ಯಾವ್ ಲಿವ್ಡ್ ಟು ಎಂಟರ್ಟೈನ್ ಪೀಪಲ್. ನಮಗೆ ನಮ್ಮ ಆಸ್ತಿ ಅಂತ ನಾವು ಹೇಳೋದು ನಮ್ಮ ಸಿನಿಮಾ, ಆಮೇಲೆ ಜನರ ಪ್ರೀತಿ. ಸೊ ಡ್ಯಾಡಿ ನನಗೆ ಹೇಳಿದ್ದು, ಇಷ್ಟೊಂದು ಜನ ಆಸೆ ಪಡ್ತಿದ್ದಾರೆ, ನೋಡೋ ಏನ್ ಮಾಡ್ತೀಯಾ, ಇಷ್ಟೇ, ನೋಡೋ ಏನ್ ಮಾಡ್ತೀಯಾ ಅಂದ್ರೆ. ಆ ಗ್ರೀನ್ ಸಿಗ್ನಲ್ ನನಗೆ ಬಂದಿದೆ. ಇವತ್ತು ಶುರು ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ಏನ್ ಪಾಸಿಟಿವ್ಸ್ ಏನಿದೆ, ಹೆಂಗ್ ಆಗತ್ತೆ, ಯಾವ ತರ ಆಗತ್ತೆ. ಕೋಇನ್ಸಿಡೆಂಟ್ಲಿ September 19th, 1991 ಆ ಸಿನಿಮಾ ರಿಲೀಸ್ ಆಯ್ತು. ಅದ್ರ ಬಗ್ಗೆ ತುಂಬಾ ವಿಷಯ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ. 10 ಕೋಟಿ ಸಿನಿಮಾ ಇಷ್ಟು ದಿವಸ, ಅದು 10 ಕೋಟಿ ಅಲ್ಲ, 10 ಕೋಟಿಗಿಂತ ಜಾಸ್ತಿ ಅನ್ನೋದು ಪಾಪ ಅವ್ರಿಗೆ ಗೊತ್ತಿಲ್ಲ. ಅದೇ ತರ ನಂಬರ್ ಆಫ್ ಡೇಸ್, ಅದ್ರಲ್ಲಿರೋ ಸ್ಟೋರೀಸು, ಡಾಕ್ಯುಮೆಂಟ್ರೀಸು, ಇವತ್ತಿನ ಬಜೆಟ್ಗೆ ಹೊಡಿರಿ. ಅದು ಆಮೇಲೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ದು 24 ಕ್ಯಾಮ್ರಾಸ್ ಅಲ್ಲಿ ಶೂಟ್ ಮಾಡಿದ್ರು. ಆ ಟೈಮಲ್ಲಿ ಕಂಠೀರವದಲ್ಲಿ 5 ಸ್ಪಾಟ್ಸ್, 5 ಪ್ಲೇಸಸ್ ಆಫ್ ಶೂಟಿಂಗ್ ನಡೀತಾ ಇತ್ತು ವಿತ್ ನಾಗಾರ್ಜುನ ಸರ್, ರಜನಿಕಾಂತ್ ಸರ್. ಇದು ನಾನು ಆಸ್ ಅವ್ರ ಮಗನಾಗಿ ಮಾತಾಡ್ತಾ ಇಲ್ಲ, ಐ ಆಮ್ ಪ್ರೌಡ್ ಆಫ್ ಹಿಸ್ ಸನ್ 100%. ಬಟ್ ಆಸ್ ಅ ಫ್ಯಾನ್ 1% ಜಾಸ್ತಿ. ನಾನು ಯಾವತ್ತೂ ಅವ್ರ ಮಗನ್ಗಿಂತ ಆಸ್ ಅ ಫ್ಯಾನೇ ಜಾಸ್ತಿ. ನಾನು ಅವ್ರನ್ನ ಇವತ್ತಿಗೂ ನೋಡಿದಾಗೆಲ್ಲ ಅಡ್ಮೈರ್ ಮಾಡ್ಕೊಂಡು ನೋಡ್ತಾ ಇರ್ತೀನಿ. ಆ ಥರ ಯೋಚನೆ ಮಾಡಿ ಆ ಥರ ಮಾಡಿರೋರು. ನಾವೇನು ಅದನ್ನ ಪ್ರಮೋಟ್ ಮಾಡಲ್ಲ. ನಿಮ್ಗೆ ಗೊತ್ತು ಅನ್ಸತ್ತೆ, ನಮ್ಮ ಫ್ಯಾಮಿಲಿಗೆ PR ಅನ್ನೋದು ಯಾರು ಇಲ್ಲ, ನಾವು PR ಮಾಡ್ಕೊಳ್ಳಲ್ಲ. ಇದು ಆಡಿಯನ್ಸ್ ಆಗಿ ಬಂದು ಇದನ್ನ ಮಾಡ್ಕೊಡಿ ಅಂತ ಅವ್ರನ್ನ ಟ್ಯಾಗ್ ಮಾಡಿದ್ರು ಡೈರೆಕ್ಟ್ ಆಗಿ. ಸೊ ಇವತ್ತೊಂದು ಚರ್ಚೆ ಆದಾಗ ನೋಡೋದೇನಾಗತ್ತೆ, ಮಾಡ್ಬೋದಾ ನೋಡು ಅಂತ ಹೇಳಿದ್ದಾರೆ. ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ವಿ ಮೈಟ್ ಡೂ ಇಟ್. ಈವೆಂಟ್ಗೆ ಸರ್, ಅಮೃತ ಸಿನಿಕ್ರಾಫ್ಟ್, ಈಶ್ವರಿ ಪ್ರೊಡಕ್ಷನ್ಸ್ ಎಷ್ಟಿದೆಯೋ ಅದೇ ತರ ಈ ಸಿನಿಮಾ ಬ್ಯಾನರ್ ಅಮೃತ ಸಿನಿಕ್ರಾಫ್ಟ್, ವಿಜಯ್ ಟಾಟಾ ಸರ್, ಅಮೃತ ಮ್ಯಾಮ್ ಆರ್ ಈಕ್ವಲಿ ದ ಸೇಮ್. ಇದು ನನ್ನ ಹೋಮ್ ಬ್ಯಾನರ್ ಲೆಕ್ಕನೇ.